ಐಶ್ವರ್ಯ ಸಿಂಧೋಗಿ ಅವರು ಸ್ಯಾಂಡಲ್ವುಡ್ನಲ್ಲಿ ಹಿರಿತೆರೆ ಮತ್ತು ಕಿರುತೆರೆ ಎರಡರಲ್ಲಿಯೂ ಗಮನ ಸೆಳೆದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿಯೂ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ಐಶ್ವರ್ಯ ಸಿಂಧೋಗಿ. ಅಲ್ಲಿ ಕೂಡ ಉತ್ತಮವಾಗಿ ಆಟವಾಡಿದ್ದರು. ಅಂದಹಾಗೆ ಐಶ್ವರ್ಯ ಸಿಂಧೋಗಿ ನಟಿಸಿದ ಮೊದಲ ಸಿನಿಮಾ ಯಾವುದು? ಅದು ಲಕ್ಕಿ. 2012ರಲ್ಲಿ ಈ ಸಿನಿಮಾ ತೆರೆಕಂಡಿತ್ತು. ಆ ಸಿನಿಮಾ ಮೂಲಕವೇ ಮೊದಲ ಬಾರಿಗೆ ಐಶ್ವರ್ಯ ಕ್ಯಾಮೆರಾ ಎದುರಿಸಿದ್ದರು. ಮೊದಲ ಸಿನಿಮಾದಲ್ಲಿಯೇ ರಾಕಿಂಗ್ ಸ್ಟಾರ್ ಯಶ್ ಜೊತೆ ನಟಿಸಿದ್ದಕ್ಕೆ ಐಶ್ವರ್ಯ ಸಿಂಧೋಗಿ ಅವರಿಗೆ ಖುಷಿ ಇದೆ. ಯಶ್ ಮಾತ್ರವಲ್ಲದೆ ಅದೇ ಸಿನಿಮಾದಲ್ಲಿ ರಮ್ಯಾ ಜೊತೆ ತೆರೆ ಹಂಚಿಕೊಂಡಿದ್ದರು ಐಶ್ವರ್ಯ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದ ಐಶ್ವರ್ಯ, ಮೊದಲ ಸಿನಿಮಾದಲ್ಲಿಯೇ ಇವರಿಬ್ಬರ ಜೊತೆಗೆ ನಟಿಸಿದ್ದಕ್ಕೆ ಖುಷಿಯನ್ನ ವ್ಯಕ್ತಪಡಿಸಿದ್ದರು. ನಟಿ ಐಶ್ವರ್ಯ ಸಿಂಧೋಗಿ ಅವರು ಲಕ್ಕಿ ಸಿನಿಮಾದಲ್ಲಿ ನಟಿಸುವಾಗ ದ್ವಿತೀಯ PUC ಓದ್ತಿದ್ರಂತೆ. ನಟಿ ಐಶ್ವರ್ಯ ಸಿಂಧೋಗಿ ಅವರು ಮೂಲತಃ ಉತ್ತರ ಕರ್ನಾಟಕದವರು. ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ನಟಿ ಐಶ್ವರ್ಯ ಸಿಂಧೋಗಿ ಅವರು ಸಿಂಹಾದ್ರಿ, ಸಪ್ನೋ ಕಿ ರಾಣಿ, ಮಮ್ಮಿ, ಭಜಂಗ, ಮಟಾಶ್, ಜಾಕ್ಸನ್, ವಾಟ್ಸಪ್ ಲವ್, ಗದಾಯುದ್ಧ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಐಶ್ವರ್ಯ ಸಿಂಧೋಗಿ ಅವರು ಸಿನಿಮಾಗಳ ಜೊತೆಗೆ ಕಿರುತೆರೆಯಲ್ಲಿಯೂ ಸಕ್ರಿಯರಾಗಿದ್ದರು. ಕನ್ನಡದ ನಾಗಿನಿ 2 ಧಾರಾವಾಹಿಯಲ್ಲಿಯೂ ಐಶ್ವರ್ಯ ನಟಿಸಿದ್ದಾರೆ. ಬೆಂಗಳೂರಿನಲ್ಲೇ ಶಿಕ್ಷಣವನ್ನ ಪೂರೈಸಿರುವ ಐಶ್ವರ್ಯ ಸಿಂಧೋಗಿ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.